ಈಗ ಈ ಎಲ್ಲ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ನನಗೇನೂ ಗೊತ್ತಿಲ್ಲ, ವಿಡಿಯೋ ಬಗ್ಗೆ ನನಗೆ ಅದು ಏನು ಐಡಿಯಾನೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸಂತ್ರಸ್ತ ಮಹಿಳೆ ಹೇಳಿಕೆ ಫೇಕ್ ವಿಡಿಯೋ ಅಂತ ಇರ್ತಕ್ಕಂಥ ವಿಚಾರ ನನಗೇನು ಗೊತ್ತಿಲ್ಲ, ಎಲ್ಲ SIT ಅವ್ರು ನೋಡ್ಕೋತಾರೆ. ನನ್ನ ಹೆಸರು ಯಾರೋ ಹೇಳಿದಾರಲ್ಲ, ನನ್ನ ಹೆಸರು ಹೇಳಿದ್ರೆ ನೀವು ಟಿ ವಿಲಿ ಹಾಕ್ತೀರಿ ಅಂತ ಅವ್ರು ನನ್ನ ಹೆಸರು ಹೇಳಿದ್ದಾರೆ ಅಂತ ಪರೋಕ್ಷವಾಗಿ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಡಾಕ್ಟರ್ ಅಶ್ವಥ್ ನಾರಾಯಣ್ ಅಶೋಕ್ CD ಹಿಂದೆ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಅಂತ ಕೂಡ ಹೇಳಿದರು. ಒಂದು ವಿಡಿಯೋ ರಿಲೀಸ್ ಆಗಿದೆ ಸರ್ ಲೇಡಿದು. ಆ ವಿಡಿಯೋ ಫೇಕು ಅಂದರೆ ಆಡಿಯೋ ರಿಲೀಸ್ ಆಗಿದೆ ಆ ಲೇಡಿದೇನೆ. ಇವಾಗ ಇನ್ನು ಬಲಂತಕ್ಕೆ ನನಗೆ ಗೊತ್ತಿಲ್ಲಪ್ಪ, ಅದೇನಿದ್ರು SIT ಕೇಳ್ಕೊಡಿ. ನಾನು ಅದೆಲ್ಲ ನನಗೆ ಅದು ಗೊತ್ತಿಲ್ಲದೆ ಹೋದ ಸಮಸ್ಯೆ. ಸುಮ್ಮನೆ ನನಗೆ ಪಾಪ ನನ್ನ ಹೆಸರು ಉಪಯೋಗಿಸ್ಕೊಂಡ್ರೆ ನನ್ನ ಬಗ್ಗೆ ಮಾತಾಡಿದ್ರೆ ಯಾರೋ ಮಾತಾಡ್ತಿದ್ರಲ್ಲ, ನನ್ನ ಬಗ್ಗೆ ಮಾತಾಡಿದ್ರೆ ನೀವೆಲ್ಲ ಮೀಡಿಯವ್ರು ಆಗ್ತೀರಿ ಅಂತ ಸುಮ್ಮನೆ ನನ್ನ ಹೆಸರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ನನಗೇನು ಗೊತ್ತಿಲ್ಲ ಆ ವಿಚಾರ. ನಿನ್ನೆ ಒಂದು ವಿಡಿಯೋ ರಿಲೀಸ್ ಆಗಿದೆ ಸರ್ ಲೇಡಿದು. ಆ ವಿಡಿಯೋ ಫೇಕು ಅಂದರೆ ಆಡಿಯೋ ರಿಲೀಸ್ ಆಗಿದೆ.